ಗೆಲುವು ಸಾಧಿಸಿದೆ. ಈ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತೀವ್ರ ಮುಖಭಂಗ ಉಂಟಾಗಿದೆ. 10 ಕಾಂಗ್ರೆಸ್ ಸದಸ್ಯರು, 5 ಪಕ್ಷೇತರರು, 2 IAMIM, ಓರ್ವ JDS ಸದಸ್ಯರ ಬೆಂಬಲ. ಕಾಂಗ್ರೆಸ್ ಅಲ್ಲಿ ಗೆಲುವನ್ನು ಸಾಧಿಸಿದೆ. ಆ ಮೂಲಕ ವಿಜಯಪುರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು. ಪಾಲಿಕೆ ಚುನಾವಣೆಯಲ್ಲಿ ಶಾಸಕ ಯತ್ನಾಳ್ ಅವರಿಗೆ ತೀವ್ರ ಮುಖಭಂಗ. ಕಾಂಗ್ರೆಸ್ನ ಮೇಜಬೀನ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 22 ಮತಗಳನ್ನು ಪಡೆದು ಮೇಯರ್ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಫಲಿತಾಂಶ ಬಳಿಕ ಯತ್ನಾಳ್ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ರಮದ ಚುನಾವಣೆ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. 10 ಕಾಂಗ್ರೆಸ್, 5 ಪಕ್ಷೇತರರು, 2 IAMI, ಓರ್ವ JDS ಸದಸ್ಯರ ಬೆಂಬಲ ಹಾಗೂ ಶಾಸಕರಾದ MB ಪಾಟೀಲ್, ವಿಠಲ್ ಕಟಕದೊಂಡ, ಪರಿಷತ್ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್, ಪ್ರಕಾಶ್ ರಾಥೋಡ್ ಮತಗಳ ಬೆಂಬಲದೊಂದಿಗೆ ಈ ಗೆಲುವು. ಅವಿರೋಧವಾಗಿ ಆಯ್ಕೆಯಾದ ಉಪಮೇಯರ್ ಸ್ಥಾನ, ST ಸಮಾಜಕ್ಕೆ ಮೀಸಲಾಗಿದ್ದ ಉಪಮೇಯರ್ ಸ್ಥಾನ ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನು ಬಹಿಷ್ಕರಿಸಿದ ಬಿಜೆಪಿಯ 16 ಸದಸ್ಯರು ಹಾಗೂ ನಗರ ಶಾಸಕ ಯತ್ನಾಳ್. ಪಾಲಿಕೆ ಆವರಣದಲ್ಲಿ ಕಾಂಗ್ರೆಸ್ ಬೆಂಬಲಿಗರ ಕಾರ್ಯಕರ್ತರ ಸಂಭ್ರಮಾಚರಣೆ. ಮೇಯರ್ ಹಾಗೂ ಉಪಮೇಯರ್, ಸಚಿವ MB ಪಾಟೀಲ್ ಹಾಗೂ ಇತರ ಜನಪ್ರತಿನಿಧಿಗಳಿಗೆ ಹೂಮಳೆಗೆರೆದು ಸಂಭ್ರಮಿಸಿದಂಥ ಕಾರ್ಯಕರ್ತರು. ಈ ಮೂಲಕ ವಿಜುವಲ್ ನೋಡ್ತಾ ಇದ್ದೀರಿ. MB ಪಾಟೀಲ್ ಅವರಿಗೆ ಜೈಕಾರ, ಜೊತೆಗೆ ಹೂವಿನ ಮಳೆ. ಶಾಸಕ ಯತ್ನಾಳ್ ಅವರಿಗೆ ಇದು ದೊಡ್ಡ ಮುಖಭಂಗ. ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ವಿರೋಧ ಪಕ್ಷದ ನಾಯಕ ಸ್ಥಾನ ಯಾವುದಾದ್ರೂ ಒಂದು ಕೊಡಲೇಬೇಕು ಅಂತ ಕೇಳ್ತಾ ಇದ್ರು. ಇದೀಗ ಇವರ ರಾಜಕೀಯ ವಿರೋಧಿಗಳಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ನಿಮಗೆ ಪಾಲಿಕೆಯನ್ನು ಗೆಲ್ಲಿಸೋಕ್ಕಾಗಿಲ್ಲ ಅನ್ನುವಂಥ ಟೀಕೆಗಳು ಬರ್ಬೋದು. ಸೊ ಹಾಗಾಗಿ ಒಮ್ಮೊಮ್ಮೆ ಒಂದು ಪಾಲಿಕೆ ಚುನಾವಣೆ ಕೂಡ ಕೆಲವರಿಗೆ ಭಾಳ ದೊಡ್ಡ ವಿಚಾರವಾಗಿರುತ್ತೆ. ಸೊ ಹಾಗಾಗಿ ಶಾಸಕ ಯತ್ನಾಳ್ ಒಂದು ಮಾತನ್ನು ಹೇಳ್ತಾ ಇದ್ರು, ಉತ್ತರ ಕರ್ನಾಟಕ ಇಂಪ್ರೂವ್ ಆಗಬೇಕು ಅಂತಂದರೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು, ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕು. ಯಾವುದೇ ಸ್ಥಾನಮಾನಗಳನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಫೈನಲಿ ಏನು ಬರುತ್ತೆ ಅಂದರೆ ಗೆಲ್ಲೋದಿಲ್ವ ಅನ್ನೋದೇ ರಾಜಕೀಯದಲ್ಲಿ ಬರುವಂಥ ವಿಚಾರ. ಸೊ ಹಾಗಾಗಿ JDS, ಕಾಂಗ್ರೆಸ್ ಅಥವಾ BJP, JDS ಇದೆಲ್ಲ ಯಾಕೆ ಒಂದಾಗುತ್ತೆ ಅಂದರೆ ಫೈನಲಿ ಗೆಲುವು ಬೇಕಾಗುತ್ತೆ. ಈಗ ಇಲ್ಲಿ ಗೆಲುವು ಉಂಟಾಗಿದೆ. BJP 16 ಸದಸ್ಯರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಜಬೀನ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 17 BJP, 35 ಕಾಂಗ್ರೆಸ್, 30 ಬಲ, 35. ಅದರಲ್ಲಿ ಕಳೆದ ಸಲ 35 ಒಟ್ಟು ಸದಸ್ಯ ಬಲರ ಪೈಕಿ BJP 17ರಲ್ಲಿ ಗೆಲುವು ಸಾಧಿಸಿತ್ತು. ಈ ಬಾರಿ ಸೋಲು ಅನುಭವಿಸಿದೆ. ಅದರಲ್ಲಿ JDS ಪಕ್ಷೇತರರು ಎಲ್ಲ ಸೇರಿ ನೋಡಿ, ಪಾಲಿಕೆ ಚೆನ್ನಾಗಿದೆ. ಇಲ್ಲಿ BJP ಜೊತೆ JDS ಹೋಗಬೇಕಾಗಿತ್ತು, ಬಟ್ ಹೋಗಿಲ್ಲ. ಕಾಂಗ್ರೆಸ್ ಜೊತೆ ಹೋಗಿದೆ. MB ಪಾಟೀಲ್ ಅವರು ಮಾತನಾಡಿದ್ದಾರೆ ಇದರ ಬಗ್ಗೆ. ಆ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಗಮನಿಸಿ. ಸೋಲ್ತೀವಿ ಅಂದಮೇಲೆ ಖಾತ್ರಿ ಆದ್ಮೇಲೆ ಬೇರೆ ಏನು ಅವ್ರ ಹತ್ರ ಹಾದಿ ಇರಲಿಲ್ಲ. ನಮಗೆ ನಿನ್ನೆನೇ ಗೊತ್ತಿರ್ತದು. ನನಗೆ ನಿನ್ನೆ ರಾತ್ರಿನೇ BJP ಮೆಂಬರ್ಸ್ ಏನಾದ್ರು ಹೇಳಿದ್ರು, ನಾವೇನು ಮಾಡಂಗಿಲ್ಲ ಸರ್, ನಾವು ಏನೋ ನೆಪ ಮಾಡಿ ಬಾಯ್ಕಾಟ್ ಮಾಡ್ತೀವಿ ಅಂತ ನಿನ್ನೆ ನಮ್ಗೆ ಹೇಳಿದ್ರು. ಹೀಗಾಗಿ ಯಾವುದೂ ಅಕ್ರಮನೂ ಇಲ್ಲ, ಯಾವುದೂ ಇಲ್ಲ. ನ್ಯಾಯಯುತವಾಗಿ ಸಹೋದರಿಯಾದಂಥ ನಮ್ಮ ಹೊರ್ತಿಯವರು, ಶ್ರೀಮತಿ ಅಬ್ದುಲ್ ರಜಾಕ್ ಹೊರ್ತಿಯವರು ಇವತ್ತು ಮೇಯರ್ ಆಗಿ, ಇವತ್ತು ದಿವಸ ಮಹಾಪೌರಾಗಿ ಇವತ್ತು ದಿವಸ ಆಯ್ಕೆ ಆಗಿದ್ದಾರೆ. ನಾನು ಅಭಿನಂದಿಸ್ತೀನಿ. ಅದೇ ರೀತಿ ನಮ್ಮ ಉಪ ಮಹಾಪೌರಾಗಿ ನಮ್ಮ ದಿನೇಶ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು 22 ಮತಗಳನ್ನ ಪಡೆದುಕೊಂಡು ಇವತ್ತು ಅವರು ಮಹಾಪೌರಾಗಿ ಇವತ್ತು ದಿವಸ ಶ್ರೀಮತಿ ಹೊರ್ತಿಯವರು ಆಯ್ಕೆಯಾಗಿದ್ದಾರೆ. ಇದರಿಂದ ನಾವು ಇಷ್ಟೇ ಹೇಳುವಂಥದ್ದು, ನಮಗೆ ಹಿಂದೆನೂ ಕೂಡ ಗೊತ್ತಿತ್ತು, ಬಹಳಷ್ಟು ಪ್ರಯತ್ನಗಳಾಯಿತು. ನಾವು ಮಹಾನಗರ ಪಾಲಿಕೆ ಅವರು ಬರಲ್ಲ. ರೀಜನಲ್ ಕಮಿಷನರು ಅಕ್ರಮವಾಗಿ ಕೋರ್ಟಿನ ಆದೇಶಿದ್ದಾಗೂ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ
ಹೈಕೋರ್ಟಿಗೆ ಅಪಮಾನ ಮಾಡುವಂಥ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಂಡು ಅಂದು ಚುನಾವಣೆಯನ್ನು ಮುಂದೂಡಿದ್ರು. ಇವತ್ತು ಒಬ್ಬ ಸದಸ್ಯರು, ಹಿರಿಯ ಸದಸ್ಯರೊಬ್ಬರು ಆಕಸ್ಮಿಕವಾಗಿ ಅವರ ನಿಧನ ಆಗಿದ್ದರಿಂದ ಈ ಚುನಾವಣೆ ನಡೆಸಬಾರ್ದಂತೇಳಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ